ಇದು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಲಿತ ಶಾಲೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೆರಾಡಿ ಗ್ರಾಮದಲ್ಲಿರೋ ಈ ಶಾಲೆಯನ್ನ ನಟ ರಿಷಬ್ ಶೆಟ್ಟಿ ದತ್ತು ಪಡೆದುಕೊಂಡಿದ್ದಾರೆ. ಆ ಮೂಲಕ ತಾವು ಕಲಿತ ಶಾಲೆಗೆ ಕಾಯಕಲ್ಪ ಕಲ್ಪಿಸೋಕೆ ಮುಂದಾಗಿದ್ದಾರೆ. ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ಹೇಳುವಂಥದ್ದು ನನ್ನ ಆಸೆ. ನಾನು ಓದಂತ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚುಕಾಗನ್ನುವಂಥ ಒಂದು ಭಾವನೆ. 1953ರಲ್ಲಿ ಆರಂಭವಾಗಿ 70 ವರ್ಷ ಪೂರೈಸಿರುವ ಕೆರಾಡಿ ಸರ್ಕಾರಿ ಕನ್ನಡ ಶಾಲೆ ದತ್ತು ಪಡೆದಿದ್ದು ಸುಮಾರು 1 ಕೋಟಿ ರೂಪಾಯಿಯ ಅಂದಾಜು ಪಟ್ಟಿ ತಯಾರಿಸಲಾಗಿದೆ. ಶಾಲಾ ಕಾಂಪೌಂಡ್, ಕೊಠಡಿ, ಮೇಲ್ಚಾವಣಿ ಕಾಮಗಾರಿ, ಶಾಲಾ ವಾಹನ, ಹೆಚ್ಚುವರಿ ಶಿಕ್ಷಕರ ನೇಮಕಕ್ಕೆ ತೀರ್ಮಾನಿಸಲಾಗಿದೆ. ರಿಷಬ್ ಶೆಟ್ಟಿ ಅವರು ಇದನ್ನು ದತ್ತು ತೆಗೆದುಕೊಳ್ಳದೇ ಇದ್ದರೆ ಇನ್ನೂ ಒಂದು 2 ವರ್ಷದಲ್ಲಿ ಶಾಲೆ ಮುಚ್ಚು ಹಂತಕ್ಕೆ ಬರ್ತಿತ್ತೇನೋ ಅನ್ನೋಂಥ ಭಾವನೆ ಇತ್ತು. ಆ ನಿಟ್ಟಿನಲ್ಲಿ ಅವರು ದತ್ತು ತೆಗೆದುಕೊಂಡು ನಿನ್ನೆ ಶಾಲೆಗೆ ಆಗಮಿಸಿ ಪೋಷಕರೊಂದಿಗೆ, STMC ಅವರೊಂದಿಗೆ, ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ, ಊರವರೊಂದಿಗೆ ಸಂವಾದ ನಡೆಸಿ ಏನು ಮೂಲಭೂತ ಸೌಕರ್ಯ ಬೇಕು ಎಲ್ಲ ಮೂಲಭೂತ ಸೌಕರ್ಯ ನಾನು ಕೊಡ್ತೀನಿ ಎನ್ನುವಂಥ ಮಾತನ್ನು, ಭರವಸೆಯನ್ನು ನಮ್ಗೆ ಕೊಟ್ಟಿದ್ದೆ. LKG, UKG, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬಗ್ಗೆ ಚರ್ಚಿಸಿದ್ದು ಹೊಸ ಕೊಠಡಿ, ಹೀಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಒಂದೊಂದೇ ಯೋಜನೆ ಆರಂಭವಾಗಲಿದೆ. ರಿಷಬ್ ಶೆಟ್ಟಿ ಅವರು ಬಂದಿದ್ದರು. ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಳ್ಳುತ್ತೇವೆ, ಹಾಗೆ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ. ಅಭಿವೃದ್ಧಿ ಅಂದರೆ ನಮ್ಮ ಕಾಂಪೌಂಡ್ ಸರಿ ಇಲ್ಲ, ಕಾಂಪೌಂಡ್ ವ್ಯವಸ್ಥೆ, ಕಂಪ್ಯೂಟರ್ ಹೇಳಿಕೊಡ್ಕೋ ಒಂದು ಶಿಕ್ಷಕಿಯರು, ಆಮೇಲೆ ದೈಹಿಕ ಶಿಕ್ಷಕರ ವ್ಯವಸ್ಥೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ಮೂಲಕ ಮನೆ ಮಾತಾಗಿದ್ದ ನಟ ಈಗ ತಮ್ಮ ಕೆಲಸದ ಮೂಲಕ ಮನಗೆದ್ದಿದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ವರ್ಷಗಳು ಕಳೆದಿದೆ. ಈ ಮಧ್ಯೆ ತಮಿಳುನಾಡಿನ ಅಪ್ಪು ಅಭಿಮಾನಿಯೊಬ್ಬರು ಸೈಕಲ್ ಮೂಲಕ ಅಪ್ಪು ಹೆಸರಿನಲ್ಲಿ ವಿಶ್ವ ಪರ್ಯಟನೆಯನ್ನ ನಡೆಸಿದ್ದಾರೆ. ಅದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಮ್ಮ ಸೈಕಲ್ ಯಾತ್ರೆ ಮೂಲಕ ಅಪ್ಪು ಅಭಿಮಾನಿಯೊಬ್ಬರು ಇಲ್ಲಿ ಸುದ್ದಿಯಾಗಿದ್ದಾರೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯೊಬ್ಬರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಸೈಕಲ್ ಯಾತ್ರೆ ಹೊರಟಿದ್ದಾರೆ. ಆ ಮೂಲಕ ವಿಶ್ವ ದಾಖಲೆ ಬರೆಯಲು ಮುಂದಾಗಿದ್ದಾರೆ. ತಮಿಳುನಾಡಿನ ಕೊಯಂಬತ್ತೂರು ಮೂಲದ ಮುತ್ತು ಸೆಲ್ವಂ ರಾಜ್ ತಮ್ಮ ಸೈಕಲ್ಗೆ ಅಪ್ಪು ಫೋಟೋ ಹಾಗೂ ತ್ರಿವರ್ಣ ಧ್ವಜ ಹಾಕೊಂಡು ಯಾತ್ರೆ ಮೂಲಕ ವಿಶ್ವ ಪರ್ಯಟನೆ ಮಾಡ್ತಿದ್ದಾರೆ. ಅಪ್ಪು ಸರ್ ತೀರೋದ ಮೇಲೆ ನಾನು ಟ್ರಾವೆಲ್ ಸ್ಟಾರ್ಟ್ ಆಗಿ ತಮಿಳುನಾಡು ಲಡಾಖ್ ವಿಯಾ ಮಧ್ಯಪ್ರದೇಶ ಹೋಗಿ, ಲಡಾಖ್ ಟು ಜಮ್ಮು ವಿಯಾ ಕಾರ್ಗಿಲ್ ಹೋಗಿ, ಜಮ್ಮು ಟು ಗೋವಾ ವಿಯಾ ರಾಜಸ್ಥಾನ ಹೋಗಿ ಬಂದರೆ ಇವಾಗ ಶಿವಮೊಗ್ಗಲ್ಲೇ ನಮ್ಮದು 20,000 ಕಿಲೋಮೀಟರ್ ಪೂರ್ತಿ ಆಗುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಾಗಿ 2 ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅಕ್ರೆಟ್ ಆಯಿತು. ಒಳ್ಳೆ ವರ್ಲ್ಡ್ ಲಾಂಗೆಸ್ಟ್ ಸೈಕ್ಲಿಂಗ್ 3 ವರ್ಷ ಪ್ರಯಾಣ ಅದಕ್ಕೋಸ್ಕರ. ಆ್ಯಂಡ್ ಲೆಗ್ ಮೆಷಿನ್ ಆಫ್ ಇಂಡಿಯಾ ಅಂತ சொல்லிட்டேன்னா ಇದು ನಮ್ಮ ಸೈಕಲ್ ಟೋಟಲ್ 152 kg ವೆಯ್ಟ್, ಅದಕ್ಕೋಸ್ಕರ ಒಂದು ರೆಕಾರ್ಡ್. ಸೊ ಅದಕ್ಕೆ ಯಾವಾಗ ಹೋಗೋಣ ಅವೆಲ್ಲ DC ಸರ್ದು SP ಸರ್ದೆಲ್ಲ ಒಂದು ಸೈನ್ ಹಾಕಿಬಿಟ್ಟು ಹೋಗೋದೇ. ಆ್ಯಂಡ್ ಇವಾಗ ಅಪ್ಪು ಸರ್ ಹೆಸರಲ್ಲೇ ಎಲ್ಲ ತಾಲೂಕು ಹೋಗಿ 100 ಗಿಡಗಳು ಪ್ಲಾಂಟ್ ಹಾಕ್ಸಿ ನಾನು. ಈಗಾಗಲೇ 1111 ದಿನಗಳಲ್ಲಿ ಸೈಕಲ್ ಮೂಲಕ ದೇಶದ 34 ರಾಜ್ಯಗಳ 733 ಜಿಲ್ಲೆಗಳಲ್ಲಿ 34,300 ಕಿಲೋಮೀಟರ್ ಪ್ರವಾಸ ಕಂಪ್ಲೀಟ್ ಮಾಡೋ ಮೂಲಕ ಗಿನ್ನಿಸ್ ದಾಖಲೆ ಬರೆಯುವ ಉತ್ಸಾಹದಲ್ಲಿದ್ದಾರೆ. ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ 2021ರ ಡಿಸೆಂಬರ್ 21ರಂದು ನೀಡಿರೋ ಸೈಕಲ್ನಲ್ಲೇ ಮುತ್ತು ಸೆಲ್ವಂ ರಾಜ್ ತಮ್ಮ ಯಾತ್ರೆ ಶುರು ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ 20 ರಾಜ್ಯಗಳನ್ನ ಸಂದರ್ಶಿಸಿ 20,000 ಕಿಲೋಮೀಟರ್ ಕ್ರಮಿಸಿ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ತಮ್ಮ ಯಾತ್ರೆ ಅನುಭವ ಹಂಚಿಕೊಂಡ್ರು. ಇಂಡಿಯಾ 80% ಕಂಪ್ಲೀಟ್ ಆಯ್ತಾನೆ. ಇವಾಗ ನೆಕ್ಸ್ಟ್ ನೇಪಾಳ ಹೋದ್ರೆ, ನೇಪಾಳ ಟು ವಿಯೆಟ್ನಾಂ, ಬಾಂಗ್ಲಾದೇಶ್ ಹೋಗಿ 2025 ಡೆಲ್ಲಿ ಮೇಲೆ ಟ್ರಾವೆಲ್ ಪೂರ್ತಿ ಆಗೋದನ್ನ ಜನವರಿ 5 ಆ್ಯಂಡ್ ಜನವರಿ 15 ಅಪ್ಪು ಸರ್ ಸಮಾಧಿ ಹೋಗಿ ಫ್ಲಾಗ್ ಎಲ್ಲ ಬಿಚ್ಚಿಬಿಟ್ಟು ನಾನು ಅಪ್ಪು ಸರ್ ಹೆಸರಲ್ಲೇ ಇದಾಗಿದ್ದನ್ನು ಒಂದು ಬುಕ್ ಪಬ್ಲಿಷ್ ಹಾಕಿ ಟ್ರಾವೆಲ್ ಪೂರ್ತಿ ಮಾಡಿದ್ದೀನಿ ನಾನು. ಇದು ಆ್ಯಕ್ಚುಲಾಗಿ ಒಂದು ನಮ್ಮ ಫ್ರೆಂಡ್ ಅವ್ರಿಗೂ ಅಪ್ಪು ಸರ್ ಅವ್ರದ್ದು ವೈಫ್ ಆಪ್ರೇಷನ್ಗೋಸ್ಕರ ಒಂದು ಗೋಲ್ಡ್ ಚೈನ್ ಹೆಲ್ಪ್ ಆಗಿ ನಾನು ಅದನ್ನು ಡೈರೆಕ್ಟಾಗಿ ನೋಡಿಯೇ ನಾನು ಅಪ್ಪು ಸರ್ದು ಅಭಿಮಾನಿ ಆಯಿತು. ಸೊ ಅವರು ಅಷ್ಟೇ ದೊಡ್ಡ ಪರ್ಸನ್ಗೋಸ್ಕರ ಆ್ಯಂಡ್ ಯಾರ್ಯಾರೆಲ್ಲ ಸೋಷಿಯಲ್ ವರ್ಕ್ ಮಾಡ್ತಾರೋ, ಹ್ಯುಮ್ಯಾನಿಟಿ ಇಲ್ಲ ಸರ್ವಿಸ್ ಮಾಡ್ತಾರೋ, ಪೀಪಲ್ಗೆಲ್ಲ ಹೆಲ್ಪ್ ಮಾಡ್ತಾರೋ ಅವ್ರು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆ್ಯಂಡ್ ಒಂದು ಎನ್ಕರೇಜ್ಮೆಂಟ್ಗೋಸ್ಕರ ನಾನು ಟ್ರಾವೆಲ್ ಮಾಡ್ತೀನಿ ನಾನು. ಮುಂಬರುವ 2024ರ ಜನವರಿ 5ರಂದು ಬೆಂಗಳೂರಿನ ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ಮುತ್ತು ಸೆಲ್ವಂ ರಾಜ್ ತಮ್ಮ ಯಾತ್ರೆ ಕಂಪ್ಲೀಟ್ ಮಾಡಲಿದ್ದಾರೆ. ಕೋಟಿ ಕೋಟಿ ಹಿಂದೂಗಳ ಕನಸು ರಾಮ ಮಂದಿರ ಲೋಕಾರ್ಪಣೆಯ ಹಂತಕ್ಕೆ ಬಂದು ತಲುಪಿದೆ. ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಮಂದಿರದ ಆಡಳಿತ ಮಂಡಳಿಯಿಂದ ದೇಶದ ಪ್ರತಿ ಮನೆಗೂ ಪವಿತ್ರ ಅಕ್ಷತೆ ಜೊತೆಗೆ ಸ್ಥಳೀಯ ಭಾಷೆಯಲ್ಲಿ ಆಮಂತ್ರಣ ಪತ್ರಿಕೆ ನೀಡುವ ಕಾರ್ಯ ಭರದಿಂದ ನಡೆಸ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಭವ್ಯ
ಭವ್ಯ ರಾಮ ಮಂದಿರದಲ್ಲಿ ಮುಂದಿನ ತಿಂಗಳು ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಕೋಟ್ಯಾಂತರ ಹಿಂದೂಗಳ ಕನಸಿನ ಕ್ಷಣಕ್ಕೆ ಪ್ರತಿಯೊಬ್ಬ ಭಾರತೀಯನು ಸಾಕ್ಷಿಯಾಗಬೇಕು ಅನ್ನೋ ಉದ್ದೇಶದಿಂದ ದೇಶದ ಪ್ರತಿ ಮನೆಗೂ ಅಕ್ಷತೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಸಿದ್ಧಪಡಿಸಿದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ನೀಡುವ ಕಾರ್ಯ ಭರದಿಂದ ಸಾಗಿದೆ. ಅಂತೆಯೇ ರಾಮ ಮಂದಿರ ವಿಚಾರದ ಪ್ರಮುಖ ಘಟನೆಗೆ ಸಾಕ್ಷಿಯಾದ ದಾವಣಗೆರೆಗೆ ಅಯೋಧ್ಯೆಯಿಂದ ಪವಿತ್ರ ಅಕ್ಷತೆ ಬಂದು ತಲುಪಿದೆ. 100 ಕ್ವಿಂಟಾಲ್ ಅಕ್ಕಿಗೆ ಅರಿಶಿನ ಮತ್ತು ದೇಸಿ ತುಪ್ಪವನ್ನ ಮಿಶ್ರಗೊಳಿಸಿ ತಯಾರಿಸಿದ ಅಕ್ಷತೆಯನ್ನ ಪೂಜಿಸಲಾಗಿದೆ. ಜನವರಿ 22ರ ಒಳಗಾಗಿ ಈ ಅಕ್ಷತೆಯನ್ನ ದೇಶಾದ್ಯಂತ ಭಕ್ತರಿಗೆ ಹಂಚಲಾಗುತ್ತದೆ. ಅದರಂತೆ ದಾವಣಗೆರೆಗೆ ಬಂದು ತಲುಪಿದ ಪವಿತ್ರ ಅಕ್ಷತೆಗೆ ನಗರದ ಪಿಬಿ ರಸ್ತೆಯಲ್ಲಿರುವ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಲಾಯಿತು. ಹಿಂದೂ ಸಂಘಟನೆ ಮುಖಂಡರು ಮತ್ತು ಆರ್ಎಸ್ಎಸ್ ಮುಖಂಡರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಪ್ರತಿ ಮನೆಯಲ್ಲಿ ಅಕ್ಷತೆ ಸಂಗ್ರಹಿಸಲಾಯಿತು. ಇನ್ನು ಅಯೋಧ್ಯೆಯಲ್ಲಿ ಇದೇ ಅಕ್ಷತೆ ಮೂಲಕವೇ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಒಟ್ಟಾರೆ ರಾಮ ಮಂದಿರ ಲೋಕಾರ್ಪಣೆ ಮತ್ತು ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆ ಸುಸಂದರ್ಭ ಭಾರತೀಯರ ಪಾಲಿಗೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದು, ಸುಂದರ ಗಳಿಗೆ ಕಣ್ತುಂಬಿಕೊಳ್ಳಲು ಪ್ರತಿಯೊಬ್ಬ ಹಿಂದೂ ತುದಿಗಾಲ ಮೇಲೆ ನಿಂತಿದ್ದಾನೆ. ಕ್ಯಾಮರಾಮನ್ ಶಿವರಾಜ್ ಇಳೆಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 4 ಜಿಲ್ಲೆಯ ಜೀವನಾಡಿ ತುಂಗಭದ್ರಾ ಜಲಾಶಯದ ನೀರು ಖಾಲಿಯಾಗಿದೆ. ಇದರಿಂದ ರೈತರ ಬೆಳೆಗಳಿಗೆ ನೀರು ಇಲ್ಲದಂತಾಗಿದೆ. ಹೀಗಾಗಿ ಕೆರಳಿದ ಕೊಪ್ಪಳದ ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಳೆ ಇಲ್ಲದೆ ತುಂಗಭದ್ರಾ ಡ್ಯಾಂ ಖಾಲಿಯಾಗೋ ಸ್ಥಿತಿ ತಲುಪಿದೆ. ಸದ್ಯ ಕುಡಿಯೋದಕ್ಕೆ ಮಾತ್ರ ಡ್ಯಾಂ ನೀರು ಬಳಸಲಾಗ್ತಿದೆ. ಇದು ವಿಜಯನಗರ ರೈತರ ನಿದ್ದೆಗೆಡಿಸಿದೆ. ಕೊಪ್ಪಳ ತಾಲೂಕಿನ ಹುಲಗಿ ಕ್ರಾಸ್ ಬಳಿ ಹೆದ್ದಾರಿ ಪಕ್ಕ ಟೆಂಟ್ ಹಾಕಿದ ಸಾವಿರಾರು ರೈತರು ಕಾಲುವೆ ಮೂಲಕ ನೀರು ಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಡ್ಯಾಂ ನೀರನ್ನ ತೆಲಂಗಾಣಕ್ಕೆ ಹರಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳ್ಳಾರಿ ಕುಡಿಯುವ ನೀರು 0.8 TMC ಇದೆ, ಅದರಲ್ಲಿ ಕೊಟ್ಟಿದ್ರೆ ನಿಮ್ಮ ಕೋಟ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇಲ್ಲಿ ಆಯ್ತು, ನಾವು ಕುಡಿಯೋ ನೀರು ಕೊಟ್ಟರೆ ಎಲ್ಲಿ ಕೊಟ್ಟರೆ ಗೊತ್ತಿಲ್ಲ, ನಮಗೆ ಇವತ್ತು ಬಂದ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಿ ತನಕ ನೀವು ಇವತ್ತು ಕುಡಿಯೋ ನೀರು ಅಂತ ಹೇಳ್ತೀರಿ, ಮತ್ತೆ ಇನ್ನೊಂದು 5 ದಿನ ಆದ್ಮೇಲೆ ಇನ್ನೊಂದು ಸ್ವಲ್ಪ ಕೊಟ್ಟು ನಮ್ಮ ನೀರು ಕೊಟ್ಬಿಡ್ತಾರೆ, ಸುಮ್ಮನೆ ಐತೆ. ಅದಕ್ಕಾಗಿ ಈ ಒಂದು ಹೋರಾಟವನ್ನು ನಾವು ಅನ್ಕೊಂಡಿದ್ದೀವಿ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ 50ರ ಪಕ್ಕ ಟೆಂಟ್ ಹಾಕಿ ಪ್ರತಿಭಟನೆ ನಡೆಸುತ್ತಿರೋ ರೈತರು ಕೂಡಲೇ ನೀರು ಬಿಡುಗಡೆಗೆ ಪಟ್ಟು ಹಿಡಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ತುಂಗಭದ್ರಾ ಜಲಾಶಯದ ಚೀಫ್ ಎಂಜಿನಿಯರ್ ರೈತರಿಂದ ಮನವಿ ಸ್ವೀಕರಿಸಿದ್ರು. ಸಲಹಾ ಸಮಿತಿ ಸಭೆ ಕರೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅನುಭವದ ಆಧಾರದ ಮೇಲೆ 1 TMC ನೀರು ಉಳಿಬಹುದು. ಅದಕ್ಕೆ ನಾನು ಸುಮಾರು ಸರಿ ಏನು ಹೇಳಿದೆ, ಕನಿಷ್ಠ ಈಗಿರೋ ನೀರು ನಿಮ್ಮ ಎಡಭಾಗ ಬಲಭಾಗ ನಿಮ್ಮ ತೋಟಗಳನ್ನು ಉಳಿಸುವಷ್ಟು ಮಟ್ಟದಲ್ಲಿ ಇರ್ಬೋದು ವಿನಃ ಬೆಳೆಗಾಗೋ ಇಲ್ಲ. ತಾವು ದಯವಿಟ್ಟು ನೀರಾವರಿ ಸಲಹಾ ಸಮಿತಿ ಕರೆದು ಬಿಟ್ಟು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತೇಳಿ ಹೇಳಿದ್ದೀನಿ. ನಾವು ದಯವಿಟ್ಟು ಅದರ ಪ್ರಕಾರನೇ ಮುಂದುವರಿಯೋಣ ಅಂತ ಅಂದ್ಕೊಳ್ತೇವೆ. ಒಟ್ನಲ್ಲಿ ಅಧಿಕಾರಿಗಳು ಭರವಸೆ ನೀಡಿದ್ರೂ ರೈತರು ಮಾತ್ರ ಹೋರಾಟ ಮುಂದುವರೆಸಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾರೆ ಅಂತ